ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ನಂಗೆ ತುಂಬಾ ಬೇಜಾರಾಗಿದೆ ಅಂತ. ಎಷ್ಟರ ಮಟ್ಟಿಗೆ ಅಂತಂದರೆ ಕಣ್ಣಲ್ಲಿ ನೀರು ಬರೋದು ಒಂದೇ ಬಾಕಿ, ಅಷ್ಟು ಬೇಜಾರಾಗಿದೆ. ಕೈಯೆಲ್ಲ ಕಿತ್ತೋಗಿ ಬೊಬ್ಬೆ ಬಂದು, ರಕ್ತ ಬಂದು ಎಲ್ಲ ಆಗ್ಬಿಟ್ಟಿದೆ. ಏನಕ್ಕಪ್ಪ ಅಂದರೆ ಬೆಳಗಿನ ಜಾವ ಸುಮಾರು ಒಂದು 7:30 ಇರ್ಬೋದು. ನಾನು ನನ್ನ ಗಂಡ ಇಬ್ಬರು ಕೂಡ ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಮೋಡ ನೋಡಿ ಮಳೆ ಬರೋ ಥರ ಆಗ್ಬಿಟ್ಟಿದೆ ಬೆಳಗ್ಗೆನೆ. ಸರಿ ನಮಗಂತೂ ಹೊಟ್ಟೆ ಉರಿತಾ ಇತ್ತು. ಇನ್ನೇನು ಬಿಡಪ್ಪ ಕಷ್ಟಪಟ್ಟು ಮಾಡಿದೆಯಲ್ಲ ಹೋಯ್ತು ಬಿಡು, ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಕೊನೆಗೆ ಹೇಗೇಗೋ ಬೇಗ ಬಂದು ಊರಿಗೆ ತಲುಪಿದ್ವಿ. ಏನಂತ ಮಳೆ ಬರ್ತೈತೆ, ರಾಗಿ ಕ್ಲೀನ್ ಮಾಡೋಣ ಅಂತ ಹೊರಟಿದ್ದೀನಿ. ನೋಡ್ರೆ ಮಳೆ ಬರ್ತೈತೆ, ಮಾಡೋದ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ಮಳೆ ಸಣ್ಣಗೆ ಹನಿತಾ ಇರೋದನ್ನ ನೋಡಿ ಏನಾದರೂ ಮಾಡಿ ಎಲ್ಲ ಎತ್ತಿ ಒಳಗಡೆ ಹಾಕೊಂಬಿಡೋಣ ಮನೆ ಒಳಗಡೆ ಅಂತ ನೋಡಿದ್ವಿ. ನೋಡ್ರಿ ಆ ಕೆಲಸ ಮಾಡೋಕ್ಕೆ ಒಬ್ಬರು ಕೂಡ ಸಿಗಲಿಲ್ಲ. ಎಲ್ಲರೂ ಕೂಡ ಬೇರೆ ಬೇರೆಯವ್ರ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಎಲ್ಲರೂ ಇದು ಸೀಸನ್ ಆಗಿರೋದ್ರಿಂದ ಯಾರೂ ಸಿಕ್ಕಲಿಲ್ಲ. ಇನ್ನೇನು ಮಾಡೋದು ಅಂತ ಇಬ್ಬರು ಪಾಡ್ಪಟ್ಟು ಕೊನೆಗೆ ಎಲ್ಲ ಅಲ್ಲೇ ರಾಶಿ ಹಾಕ್ಬಿಡೋಣ ಅಂತ ಯೋಚನೆ ಮಾಡಿ ಹಾಕಕ್ಕೆ ಹೋದ್ವಿ. ನೋಡ್ರಿ ಮಳೆ ಜಾಸ್ತಿನೇ ಆಯಿತು. ಇನ್ನು ನೆಂದೋಗ್ಬಿಡುತ್ತೆ ಬಿಡು ಬಿಟ್ಟರೆ ಅಂತ ಯೋಚನೆ ಮಾಡಿ ಕೊನೆಗೆ ಸ್ವಲ್ಪ ಚೀಲಕ್ಕೆ ತುಂಬಿದ್ವಿ. ಇನ್ನು ಸ್ವಲ್ಪನ ಅಲ್ಲೇ ಹಾಗೆ ಮರದಲ್ಲೇ ಎತ್ಕೊಂಡೋಗಿ ಹುಯ್ಯೋಣ ಅಂತ ನೋಡಿದ್ವಿ. ಕೊನೆಗೆ ಮಳೆಗೆ ನಮ್ಮ ಮೇಲೆ ತುಂಬಾ ಹೊಟ್ಟೆ ಉರಿ, ಬೆಂಗಳೂರಿಂದ ಬಂದು ಮಾಡ್ತಾವ್ರಲ್ಲ ಅಂತೇಳಿ ನಾವು ಆದರೂ ಬಿಡದೆ ಎಲ್ಲನೂ ಎತ್ಕೊಂಬಂದು ತೋಟದಲ್ಲಿ ಸೆಡ್ ಹಾಕಿದ್ವಿ. ಒಂದು ಚಿಕ್ಕದು ಶೀಟ್ ಮನೆ, ಅದರೊಳಗಡೆ ಎಲ್ಲ ಸ್ವಲ್ಪ ಹಂಗೆ ಹಾಕ್ಕೊಂಡ್ವಿ. ಇನ್ನು ಸ್ವಲ್ಪ ಎಲ್ಲ ಚೀಲದಲ್ಲಿ ತುಂಬಿಟ್ಕೊಂಡ್ವಿ. ನೋಡ್ರೆ ಬರ್ತಾ ಇದ್ದಿದ್ದು ಮಳೆನೇ ನಿಂತೋಯ್ತು. ನಮ್ಮನ್ನು ಆಟ ಆಡ್ಸೋಕ್ಕೆ ನೋಡಿ ಪ್ರಕೃತಿಗೂ ಕೂಡ ಹೊಟ್ಟೆ ಉರಿ ಅಂತ ಅನಿಸುತ್ತೆ, ಬೆಂಗಳೂರಿಂದ ಬಂದು ಮಾಡ್ತಾವ್ರಲ್ಲ ಅಂತೇಳಿ. ಸೊ ಇನ್ನೇನು ಮಾಡೋದು, ಮನೆ ಅಕ್ಕಪಕ್ಕ ಬೆಳೆದಿದ್ದು ಗಿಡನೆಲ್ಲನೂ ಕತ್ತರಿಸಿ ಎಲ್ಲ ಒಣಗೋಗಿತ್ತು. ಅದನ್ನೆಲ್ಲ ಕತ್ತರಿಸಿ ಗುಡ್ಡೆ ಹಾಕಿ ಅದೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಆ ಗಿಡಕ್ಕೆಲ್ಲ ಬೆಂಕಿ ಇಟ್ಟು ಆ ಮನೆ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಹೋಗಿದ್ದೆ ಬೇರೆ ಕೆಲಸಕ್ಕೆ, ಮಾಡ್ತಾ ಇರೋದೇ ಇನ್ನೊಂದು ಕೆಲಸ. ಆದರೂ ನಾವು ಅರ್ಜೆಂಟಾಗಿ ಎಲ್ಲ ಮಾಡ್ಕೊಂಬಿಡೋಣ ಅಂತ ಏನು ಮಾಡ್ತಿದ್ದೀವಿ ನೋಡಿ, ಮತ್ತೆ ಬಿಸಿಲು ಬಂತಲ್ಲ ಅಂತ ಹೇಳಿ ಮತ್ತೆಲ್ಲ ಟಾರ್ಪಲ್ನೆಲ್ಲ ಹರಡಿ ಮತ್ತೆ ಒಳಗಡೆ ಇರೋ ರಾಗಿನ ತೊಗೊಂಬಂದು ಮತ್ತೆ ಆಚೆಗಡೆ ಹಾಕ್ತಾಯಿದ್ದೀವಿ. ಬೆಳಗ್ಗೆ ತಾನೇ ಎತ್ತೆಲ್ಲ ಒಳಗಡೆ ಹಾಕಿದ್ದೀವಿ. ಇನ್ನೊಂದು ದಿನ ಹರಡಿದ್ರೆ ಆಗ್ತಿತ್ತು. ಆದರೆ ಏನೋ ಇವತ್ತೇ ಎಲ್ಲನೂ ಕೆಲಸನೂ ಮಾಡ್ಕೊಂಡು ಹೋಗ್ಬಿಡೋಣ ಒಂದೇ ದಿನ ಅಂತೇಳಿ ಅತಿ ಆಸೆಗೆ ಬಿದ್ದು ಅವರು ಮತ್ತು ಅವ್ರ ಫ್ರೆಂಡ್ ಒಬ್ಬರು ಇದ್ರಲ್ಲ ಜೊತೆಯಲ್ಲಿ ಎಲ್ಲನೂ ರಾಗಿನೂ ಎತ್ತಿ ಈಚೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ವಿ. ಒಂದು 2-3 ಸರಿ ಹಾಕೋ ಅಷ್ಟರಲ್ಲಿ ಅವ್ರ ಫ್ರೆಂಡ್ಗೆ ಫೋನ್ ಬಂತು. ಬೆಂಗಳೂರಿಗೇನೋ ಹೋಗ್ಬೇಕು ಅಂತೇಳಿ ಅವರು ಹೊರಟೋದ್ರು. ಆಮೇಲೆ ಮತ್ತೆ ನಮ್ಮದೇ ಇಬ್ಬರದೇ ಪದ್ಧತಿ ಎತ್ಕೊಂಡು ಮತ್ತೆಲ್ಲ ಇಬ್ಬರೇ ಕಷ್ಟಪಟ್ಟು ಎಲ್ಲ ಹೆಂಗೋ ಮಾಡಿ ಎತ್ಕೊಂಬಂದು ಎಲ್ಲ ಹಾಕ್ಕೊಂಡ್ವಿ. ಅತಿಯಾದ ಆಸೆಪಟ್ಟು ಎಲ್ಲ ನಾವೇ ಮಾಡ್ತೀವಿ, ಒಂದೇ ದಿನ ಮಾಡ್ಕೊಂಡು ತೊಗೊಂಡೋಗ್ಬಿಡ್ತೀವಿ ಅಂತ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ನಾವೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ಕೊನೆಗೆ ಎಲ್ಲ ರಾಗಿನೂ ಸುರಿದು ಎಲ್ಲ ಕಾಲಾಡಿ ಹರಡಿದ್ವಿ. ಆಮೇಲೆ ಇನ್ನೂ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಹುಲ್ಲು ಸ್ವಲ್ಪ ನೆಂದೋಗಿತ್ತು ಮಳೇಲಿ. ಒಣಗಿಸೋಣ ಅಂತ ಹೇಳಿ ಹುಲ್ಲನ್ನೆಲ್ಲನೂ ಕೂಡ ಕೊಡೋಣ ಅಂತ ಬಂದ್ವಿ. ಆ ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಯಾಕೆ ಅಂತಂದರೆ ಕೈಯಲ್ಲೆಲ್ಲ ಬೊಬ್ಬೆ ಉರಿ ಬಂದ್ಬಿಡ್ತು ಸ್ವಲ್ಪ ಹೊತ್ತು ಮಾಡೋ ಅಷ್ಟರಲ್ಲಿ. ಸರಿ ಸ್ವಲ್ಪ ಹೊತ್ತು ಬೇರೆ ಏನಾದರೂ ಕೆಲಸ ಮಾಡೋಣ ಅಂತ ಹೋದೆ. ಅಷ್ಟರಲ್ಲಿ ರಾಗಿನೆಲ್ಲನೂ ಹಂಗೆ ಸ್ವಲ್ಪ ಚೀಲಗಳೆಲ್ಲ ಹಾಗೆ ಬಿದ್ದಿತ್ತು, ಸುರಿದಿದ್ದೆಲ್ಲನೂ ಹಾಗೆ ಇತ್ತು. ಇನ್ನು ಸ್ವಲ್ಪ ಕಾಲಾಡಿರಲಿಲ್ಲ ಒಣಗೋದಕ್ಕೆ ಅಂತೇಳಿ. ಅದಕ್ಕೆ ಅದನ್ನೆಲ್ಲ ಚೀಲನೆಲ್ಲ ಎತ್ತಿಕ್ಕಿ ರಾಗಿನೆಲ್ಲ ಮತ್ತೆಲ್ಲ ತೆಳ್ಳಗಿರೋ ಕಡೆ ಎಲ್ಲ ಹಾಕಿ ಒಣಗೋಕ್ಕೆ ಸರಿ ಮಾಡಿ ಬಿಟ್ಬಿಟ್ಟು ಬಂದ್ವಿ. ಆಮೇಲೆ ಮತ್ತೆ ಅದು ಕಾಲಾಡಬೇಕಾದ್ರೆ ರಾಗಿ ಎಲ್ಲನೂ ಕೆಳಗಡೆ ಬಿದ್ದೋಗ್ತಾ ಇತ್ತು. ಹಾಗಾಗಿ ಚೀಲನ ಇಕ್ಕಿ ಸ್ವಲ್ಪ ಹೈಟ್ ಮಾಡಿದಾಯ್ತಲ್ಲೆಲ್ಲ. ನೀನು ಲೇಟ್ ಮಾಡಿ ನಾನು ಲೇಟ್ ಮಾಡಿ ನಾನು ರೆಡಿಯಾಗಿದ್ದೆ, ನೀನು ಸೀರೆ ಉಡ್ತಿದ್ದೆ ಅವಾಗ. ಆಮೇಲೆ ಮತ್ತೆ ಬಿಸಿಲಿದೆಯಲ್ಲ ಬಿಡೋಕ್ಕಾಗಲ್ಲ ಅಂತ ಬಂದು ಮತ್ತೆ ಹುಲ್ಲನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹುಲ್ಲೇನಾದರೂ ಮೊದಲೇ ಮಳೇಲಿ ನೆಂದಿತ್ತು ಒಂದು ಸರಿ. ಇನ್ನೊಂದು 2 ಸರಿ ಏನೋ ನೆಂದರೆ ಅದಿನ್ನು ವೇಸ್ಟೇನೆ, ಕಲರ್ ಡಿಮ್ ಆಗಿಬಿಡುತ್ತೆ, ದನಗಳು ಕೂಡ ತಿನ್ನಲ್ಲ. ಆಮೇಲೆ ಅದು ಕಸನೇ ಗ್ಯಾರಂಟಿ. ಹಂಗಾಗಿ ಏನಾದರೂ ಮಾಡಿ ಸಾಯಂಕಾಲ ಅಷ್ಟರಲ್ಲೆಲ್ಲ ಮಾಡಿ ಅದನ್ನೆಲ್ಲನೂ ಕಟ್ಸ್ಬಿಡೋಣ ಅಂತ ಬಂದ್ವಿ. ಸೊ ಸಾಯಂಕಾಲ ಅಷ್ಟರಲ್ಲಿ ಕಟ್ಸಿದ್ರೆ ಚೆನ್ನಾಗಿರೋದು. ಏನು ಮಾಡೋದು, ಅಷ್ಟರಲ್ಲಿ ಮಳೆ ಮತ್ತೆ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಎಷ್ಟೊಂದು ಬೈಲಿತ್ತು, ಯಾರೂ ಸಿಕ್ಕಲಿಲ್ಲ ಅಂದರೂ ಕೂಡ ನಾವಿಬ್ಬರೇ ಫುಲ್ ಎಲ್ಲ ಹುಲ್ಲೆಲ್ಲನೂ ಕೊಡ್ಬಿಟ್ವಿ. ಬಿಸಿಲೈತಲ್ಲ ಅಂತ ಹೇಳಿ ಏನೇ ಕೆಲಸ ಮಾಡ್ತಾಯಿದ್ರು ಬಿಟ್ಟು ಓಡಿ ಬರೋದು, ರಾಗಿ ಒಣಗಲಿ ಫಸ್ಟು, ಹುಲ್ಲು ಒಣಗಲಿ ಫಸ್ಟು ಅಂತ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಕೆಲಸ ಮಾಡೋದು ಹಿಂಗೆ ಮಾಡ್ತಾಯಿದ್ವಿ. ರಾಗಿನೆಲ್ಲ ಹರಡಾದ್ಮೇಲೆ ಮತ್ತೆ ನಾನು ಹೋಗಿ ಹುಲ್ಲನ್ನ ಕೊಡುವುದಕ್ಕೆ ಅಂತ ಹೋದೆ. ಊರಲ್ಲಿ ಎಲ್ಲರಿಗೂ ಕೂಡ ಇದು ಒಂದೇ ಸೀಸನ್ ಆಗಿರೋದ್ರಿಂದ ಎಲ್ಲಿ ನೋಡ್ರೂ ಫುಲ್ ಎಲ್ಲ ರಾಗಿ ಎತ್ಕೊಂಡು ಹೋಗೋದು, ಹುಲ್ಲು ಎತ್ಕೊಂಡು ಹೋಗೋದು, ಬಣವೆ ಹಾಕೋದು ಇದೇ ಕೆಲಸನೇ ಸುತ್ತಮುತ್ತ ಊರಿನ ತುಂಬ ಎಲ್ಲನೂ. ಕೊನೆಗೆ ಸಾಯಂಕಾಲ ಆದಮೇಲೆ ಗಾಳಿ ಚೆನ್ನಾಗಿದೆ, ಹಂಗೆ ಎಲ್ಲ ತೂರ್ಕೊಂಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಆದರೆ ಇಬ್ಬರು ಕೈಲಿ ಮಾಡೋದಕ್ಕೆ ಸಾಧ್ಯನಾ? ಅವ್ರು ತೂರ್ತಾ ಇದ್ದರೆ ನಾನೇ ಸರಳಬೇಕು, ನಾನೇ ಮರದಲ್ಲಿ ಎತ್ಕೊಡ್ಬೇಕು. ಇನ್ನೂ ಒಂದು ಇಬ್ಬರು ಇದ್ದರೆ ಚೆನ್ನಾಗಿರೋದು. ಇಬ್ಬರು ಕೈಲೇ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ಬೆಳಗ್ಗೆಯಿಂದ ಹುಲ್ಲು ಕ್ಲೀನ್ ಮಾಡೋದು, ರಾಗಿ ಹರಡೋದು ಎಲ್ಲ ಮಾಡಿ ಕೊನೆಗೆ ಎದ್ದು ಬಗ್ಗಿ ಎಲ್ಲ ಮಾಡಿ ಸೊಂಟ ಫುಲ್ ಎಲ್ಲ ಪೇಯ್ನ್ ಬಂದ್ಬಿಟ್ಟಿತ್ತು.
ಫುಲ್ಲು ರಾತ್ರಿ ಮಲಿಕೊಂಡ್ರೆ ಸಾಕು, ನೈಟಲ್ಲಿ ನಿದ್ದೆನೇ ಬರಲಿಲ್ಲ. ಹೊಳ್ಳಾಡಿ ಸಾಕಾಗೋಯ್ತು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕೊನೆಗೆ ಮಾತ್ರೆ ತೊಗೊಂಡು ಬಾಡಿ ಪೇಯ್ನ ಹೋಗಿಸ್ಕೋಬೇಕಾಯ್ತು. ಸೊ ಇಷ್ಟೆಲ್ಲ ಕಷ್ಟಪಡೋದನ್ನ ನೋಡಿದ್ರೆ ಕೊನೆಗೆ ರೈತರ ಕೆಲಸ ಮಾಡೋಕ್ಕೆ ನಮ್ಮ ಕೈಲಂತೂ ಆಗಲ್ಲ, ಬೇಡವೇ ಬೇಡಪ್ಪ ಅನ್ನೋವಷ್ಟು ನಮಗೆ ಬೇಜಾರಾಗೋಯ್ತು. ಅಷ್ಟೇ ಅಲ್ಲ, ನಾವು ಮಾಡಿದ ಕೆಲಸ ಕೂಡ ನಮಗೆ ಕೈ ಸೇರಲಿಲ್ವಲ್ಲ, ಅದಕ್ಕೆ ಇನ್ನೂ ತುಂಬ ಬೇಜಾರಾಯಿತು. ಮಳೆರಾಯಿನ ಕಾಟ ಬೇರೆ, ಒಳಗಾಕು ಈಚೆ ಹಾಕು ಅಂಥೇಳಿ ಒಳಗಡೆ ಹಾಕ್ಸಿ ನಮಗೆ ಆಟನೇ ಆಡಿಸ್ಬಿಡ್ತು. ಆ ರಾಗಿ ಎತ್ತುಯೋದ್ರಲ್ಲಿ ಯಾರೂ ಇಲ್ಲದಕ್ಕೆ ನಮಗಂತೂ ಸಾಕಾಗೋಯ್ತು. ಕೊನೆಗೂ ನಾವು ತೂರಿ ಆ ರಾಗಿನ ಕ್ಲೀನ್ ಮಾಡೋಕ್ಕೆ ಆಗಲೇ ಇಲ್ಲ. ತೂರೋ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ಹೇಳಿದ್ದು ಬುದ್ಧಿ ಇಲ್ಲದೆ ಇರೋ ಕೆಲಸ ಮಾಡ್ತಾಯಿದ್ದೀವಿ ಅಂತ. ಒಂದ್ಸರಿ ಬೆಳಗ್ಗೆನೇ ಮಳೆ ಬಂತು ಅಂತೇಳಿ ರಾಗಿನೆಲ್ಲ ತೊಗೊಂಡೋಗಿ ಶೆಡ್ ಒಳಗಡೆ ಹಾಕೊಂಡ್ಮೇಲೆ ಇನ್ನೊಂದು ದಿನ ಅಳ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಆಗಿರೋದು. ನಾವು ಎಲ್ಲನೂ ಒಂದೇ ದಿನ ಮಾಡ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ತಗೊಂಡೋಗ್ಬಿಡೋಣ ಅಂತ ಹೇಳಿ ನಾವು ಮಾಡೋಕ್ಕೆ ಹೋದ್ವಿ. ಅದು ನೋಡ್ರೆ ಮಳೆರಾಯ ನಮಗೆ ಎಲ್ಲನೂ ಚೆನ್ನಾಗಿ ಆಟ ಆಡಿಸಿ ಸೇಡು ತೀರಿಸ್ಕೊಂಬಿಡ್ತು. ಸೊ ಇಂಥ ಟೈಮಲ್ಲೇ ನಾನು ಮೊಬೈಲ್ ಇಟ್ಕೊಂಡು ಬೇರೆ ಶೂಟ್ ಮಾಡ್ತಾಯಿದ್ದೆ ನಾವು ಮಾಡೋದನ್ನೆಲ್ಲನೂ. ಆವಾಗ ಬೇರೆ ನನ್ನ ಗಂಡನ ಹತ್ರ ಬೈಸ್ಕೊಂಡಾಯ್ತು, ಇಂಥ ಟೈಮಲ್ಲೂ ನಿನಗೆ ಗೊತ್ತಾಗಲ್ವಾ, ಇದನ್ನು ಬೇರೆ ಶೂಟ್ ಮಾಡ್ಕೊಂಡು ನಿಂತಿದ್ಯಾ ಅಂತ. ಕೊನೆಗೆಲ್ಲ ಅಲ್ಲೇ ಗುಡ್ ಮಾಡೋದಕ್ಕೆ ಅಂತೇಳಿ ಎಲ್ಲನೂ ಗುಡ್ಡೆ ಹಾಕಿದ್ದಾಯಿತು. ನಾವು ಬೆಳಗ್ಗೆನೇ ಬೆಂಗಳೂರಿಂದ ಬಂದು ರಾಗಿ ನೆಂದೋಗುತ್ತೆ ಅಂತೇಳಿ ಎಲ್ಲಿದ್ದಿದ್ದ ಜಾಗದಿಂದ ಎತ್ಕೊಂಡೋಗಿ ಒಳಗಡೆ ಹಾಕಿದ್ವೋ, ಮತ್ತು ಅದೇ ಆಚೆಗಡೆ ಜಾಗದಲ್ಲಿ ಮತ್ತು ಅದೇ ರೀತಿಯಾಗಿ ಕಟ್ಟಿ ಇಟ್ಟಿದ್ದೀವಿ ರಾಗಿನೂ ಒಣಗಿಸಿ ಎತ್ಕೊಂಡ್ಲಿಲ್ಲ ಕ್ಲೀನ್ ಮಾಡಿ, ಹುಲ್ಲೂ ಒಣಗಿಸಿ ನಾವು ಎತ್ತಿಟ್ಕೊಳ್ಲಿಲ್ಲ. ಕೊನೆಗೆ ಯಾವ ಕೆಲಸನೂ ಆಗಲಿಲ್ಲ.